ನೀನು ಕೊಡುವುದಲ್ಲ, ಆ, ನಿನ್ನ ಭಂಡಾರಕ್ಕೆ ನಾನು ಕೈ ಹಾಕಿ ತೆಕ್ಕೊಂಡ್ರು ಆ. ನಿನ್ನದನ್ನ ನಾ ತೆಕ್ಕೊಂಡಿದ್ದೆ ಅಂತ ಲೆಕ್ಕ ಹಾಕುವವಲ್ಲ. ಇಲ್ಲಪ್ಪ, ನಿನ್ನದ್ದು ನನ್ನದು, ನನ್ನದು ನಿನ್ನದು, ಆ ಭೇದ ಭಾವ ಇಲ್ಲ, ನನಗೆ ಗೊತ್ತುಂಟು ಗೆಳೆಯ. ಆ. ಆದರೆ ಮತ್ತೆ ಯಾಕೋ ಈ ನಾವು ಮದುವೆ ಆದ ಹೊಸತನ ಇದು, ಹೌದು. ಸಂತೋಷ ಪಡಬೇಕು. ಸಂತೋಷ, ಹೌದು, ಸಂತೋಷ ಪಡಬೇಕು. ಎಂತ ನನ್ನ ನೀನ್ ಸಂತೋಷವೇ? ದೇವತೆ ಅಂತ ಹೆಂಡತಿ ಇದ್ದಾಳೆ. ಅಯ್ಯೋ ಹೌದು. ಮತ್ತೆ ಯಾಕೆ ಈ ರೀತಿ ಬೇಸರ? ಗೆಳೆಯ, ಓ, ನಾನ್ ನಿನ್ನಲ್ಲಿ ಒಂದೆರಡು ಮಾತಾಡ್ತೇನೆ, ಸರಿಯಾಗಿ ಗ್ರಹಿಸ್ಬೇಕು ನೀನು. ಆದಿತ್ತಪ್ಪ. ಈ ಪ್ರಪಂಚದಲ್ಲಿ ಆ, ನಾವು ನಂಬಿದ್ದು, ಆ, ನಾವು ಬಯಸಿದ್ದು, ಆ, ನಾವು ಎಣಿಸಿದ್ದು ಆ. ಎಲ್ಲ ಆಗ್ತದ? ಕೆಲವೊಮ್ಮೆ ಆಗುದಿಲ್ಲ. ಅಲ್ಲ, ಆಗ್ತದ? ಹ್ಮ್. ಆಗ್ತದೆ ಅಂತಾದ್ರೆ ಆ, ದೇವರ ಅಸ್ತಿತ್ವಕ್ಕೆ ಬೆಲೆ ಇಲ್ಲ. ಹಾ, ಹಾ. ಯಾರು ದೇವ್ರಿಗೆ ಕೈ ಮುಗಿತಾನೆ ಇರ್ಲಿಲ್ಲ. ಓಹೋ, ನಾವು ಎಣಿಸ್ದಾಗ ಆದ್ರೆ ಹಾ. ದೇವ್ರ ಯಾಕೆ ಅಲ್ವಾ? ಈ ಸ್ಥಿತಿಗೆ ನಾವು ಬರ್ತಾ ಇದ್ರು, ಹೌದಾ? ಹ್ಮ್. ಹಾಗಾಗಿ ಆ ದೇವ್ರು ಉಂಟಲ್ಲ, ಹಾ. ನಮ್ಮೆಲ್ಲರ ಚುಟ್ಟ ಕೈ ಹಿಡ್ಕೊಂಡೇ ಇದ್ದಾನೆ ಅವ. ಹಾ, ಹಾ, ಹಾ. ನಾವು ಎಣಿಸಿದ್ದೆಲ್ಲ ಆಗ್ತದೆ ಅಂತ ಆದ್ರೆ ಹ್ಮ್. ಇವ್ರು ನಮಗೆ ಹೂ ಹಾಕುವುದಿಲ್ಲ, ಕಣ್ಣೆತ್ತು ನೋಡುವುದಿಲ್ಲ. ಅಲ್ವಾ? ಈ ಕಾರಣಕ್ಕಾಗಿ ಅವ ಆಟ ಆಡಿಸ್ತಾನೆ. ಹಾ ಮಿತ್ರ. ಉಳಿದ ಕತೆ ಬಿಡು, ಮನುಷ್ಯರು ಬಿಡುವ. ಹಾ, ದೇವ್ರ ವಿಷಯ ತಕೋ. ಆದಿತ್ಯ ಅನ್ನೋದು. ಅಲ್ಲ, ದೇವ್ರಲ್ಲಾದ್ರೂ ಹಾ, ಎಲ್ಲ ದೇವ್ರು ಎಣಿಸ್ದಾಗ ಆಗಿದೆಯಾ? ಆಗುದಿಲ್ಲಪ್ಪ. ಆಗ್ತದೆ ಅಂತ ಆದ್ರೆ ಆದ್ರೆ ಆ ಶಿವನ ಕೈಗೆ ವೃಂದ. ಬ್ರಹ್ಮನ ತಲೆ ಬಂದದ್ದೇ ಹಾಗೆ, ಹಾ, ಹೌದಾ? ಹೌದು. ಹಾಗಿದ್ರೆ ಹ್ಮ್. ಪ್ರತ್ಯಕ್ಷ ಪರಮೇಶ್ವರ ಎಣಿಸಿದ್ದೇ ಆಗ್ಲಿಲ್ಲ ಅಂತ ಆದ್ರೆ ಹಾ. ನಾನು ನೀನು ಎಲ್ಲ ಸಾಮಾನ್ಯ ಮನುಷ್ಯರುಗಳಿಯ ಏ ಗೆಳೆಯ, ನಿನಗೇನ? ನಾವು ಎಣಿಸಿದ್ದು ಆಗುದಿಲ್ಲ, ಹೌದಾ? ಅಯ್ಯೋ ಪುಣ್ಯಾತ್ಮ, ನಿನ್ನ ಕನಸೇನು ಹೇಳು, ನನ್ನಲ್ಲಿ ಹೇಳು, ಅದನ್ನು ನಾನು ಈಡೇರಿಸ್ತೇನೆ.